ಐಎನ್ಬಿಸಿ ಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್ ಹಾಗೂ ಐಎನ್ಬಿಸಿ ಡಬ್ಲ್ಯೂಎಫ್ ಮಹಿಳಾ ರಾಜ್ಯ ಅಧ್ಯಕ್ಷರಾದ ಸಂಗೀತಾ ನಾಡಗೌಡ್ರ ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಭೆ. ಇವತ್ತು ಕಾರ್ಯಕಾರಿಣಿ ಸಭೆ ಹಮ್ಮಿಕೊಂಡಿದ್ದೀವಿ. ಏನು ಸರ್ ಉದ್ದೇಶ? ಸರ್, ಇವತ್ತು ನಮ್ಮ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ವುಡ್ ಫೆಡರೇಷನ್ನ ವತಿಯಿಂದ ರಾಜ್ಯ ಕಾರ್ಯಕಾರಿಣಿ ಸಭೆನೂ ಜಿಯಾನ್ ಹೋಟ್ಲಲ್ಲಿ ಮಾಡಿದ್ವಿ. ಏನು ನಾಳೆ ಜನವರಿ ನಮ್ಮದು ಇಂಡಿಯನ್ INBC ಇವತ್ತು ಆಗಿ 2 ವರ್ಷ ಆನಿವರ್ಸರಿ ಆಗುತ್ತೆ. ಅದ್ರ ಬಗ್ಗೆ ವಿಚಾರ ಮಾತಾಡ್ತಾ ಹಾಗೂ ಜಿಲ್ಲಾವಾರು ಕಮಿಟಿ ಮಾಡ್ತಾ ಹಾಗೂ ಎಲ್ಲ ಜಿಲ್ಲಾ ಉಸ್ತುವಾರಿ ಮಾಡಿ ನಮ್ಮ INBC ಅನ್ನು ಇಡೀ ರಾಜ್ಯದಂತ ವಿಸ್ತರಿಸಿ ಏನು ಕಾರ್ಮಿಕರಿಗೆ ಏನೇನು ಅನುಕೂಲ ಬೇಕು ಎಲ್ಲ ಅನುಕೂಲ ವಹಿಸುವಂಥ ಎಲ್ಲರಿಗೂ ಜವಾಬ್ದಾರಿ ಕೊಡೋ ಮುಖಾಂತರ ಇವತ್ತಿನ ಮೀಟಿಂಗ್ ಮಾಡಿದ್ವಿ. ಸರ್, 3 ಉಪಚುನಾವಣೆಯಲ್ಲಿ 3 ಕಾಂಗ್ರೆಸ್ ಪಾರ್ಟಿ ವಿನ್ ಆಗಿದೆ. ಇವತ್ತು ಏನು ಹೇಳ್ತೀವಿ ಸರ್ ಮತದಾರರು? ಸರ್, ಮತದಾರರಿಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತಿಂದಲ 120 ವರ್ಷದಿಂದ ಕಾಂಗ್ರೆಸ್ ಸರ್ಕಾರವಿದೆ, ಬಡವರಿಗೋಸ್ಕರ ಅನುಕೂಲ ಮಾಡಿಕೊಡ್ತಾ ಇದೆ. ಈಗ ಸೆಂಟ್ರಲ್ ಯಾವುದೋ ಒಂದು BJP ಸರ್ಕಾರ ಇರ್ಬೋದು, JDS ಇರ್ಬೋದು, ಒಂದು ಸೆಂಟ್ರಲ್ ಅದು ಮಾಡಿದ್ದು ಹೋದ್ರೆ ಹೊರತು ಅವತ್ತು ಬಡವರಿಗೋಸ್ಕರ ಕಷ್ಟಕ್ಕಾಗೋದು ಕಾಂಗ್ರೆಸ್ ಸರ್ಕಾರನೇ. ಅದನ್ನು ಜನ ನಂಬಿ ಎಲ್ಲ 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ, ಅದರಲ್ಲೂ ಏನು ನಮ್ಮ ಸಿದ್ದರಾಮಯ್ಯ ಆಡಳಿತ ಇರ್ಬೋದು, ನಮ್ಮ DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಏನು ಇಡೀ ರಾಜ್ಯದಿಂದ ಸಂಘಟನೆ ಮಾಡ್ತಾ ಏನು ಕೆಲ ಜನಕ್ಕೆ ಇಡೀ ರಾಜ್ಯ ಜನರಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಮ್ಮ ಜನ ಓಟ್ ಹಾಕಿದ್ದಾರೆ 3 ಎಲೆಕ್ಷನಲ್ಲಿ. ಏನು ಪಂಚಭಾಗ್ಯ ಯೋಜನೆ ಕೊಟ್ಟರು, ಆ ಯೋಜನೆಗಳೆಲ್ಲ ಕಂಟಿನ್ಯೂ ಮಾಡಲಿ ಅಂತ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈ ರಾಜ್ಯ ಏನು ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಏನು ಪಂಚಭಾಗ್ಯ ಕೊಟ್ಟರು ಅದನ್ನು ಇನ್ನು 5 ವರ್ಷ ಕಂಟಿನ್ಯೂ ಮಾಡಿ ಅಂತ ನಿಟ್ಟಿನಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ ಜನ. ಇವತ್ತು ಕಾರ್ಯಕಾರಿಣಿ ಸಭೆ ಹಮ್ಮಿಕೊಂಡಿದ್ರಿ. ಏನು ಉದ್ದೇಶಗಳಿಗೆ ಕಾರ್ಯಕಾರಿಣಿ ಸಭೆ ಹಮ್ಮಿಕೊಂಡಿದ್ರಿ? ಇವತ್ತು ಸ್ಟೇಟ್ ಮೀಟಿಂಗ್ ಅಂತ ಹೇಳಿ ಕರೆದು ನಮ್ಮ ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ಅವರು ನಮ್ಮ ವಿಂಗನ್ನು ಯಾವ ರೀತಿಯಿಂದ ಬೆಳೆಸಬೇಕು, ನಾವು ಯಾವ ರೀತಿಯಿಂದ ವಿಂಗನ್ನು ಸಂಘಟನೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅವರವರಿಗೆ ಒಂದು ಜಿಲ್ಲಾ ಉಸ್ತುವಾರಿಗಳನ್ನು ಎಲ್ಲರಿಗೆ ಕೊಟ್ಟು ಅವರಿಗೆ ಸಂಘಟನೆ ಮಾಡೋಕ್ಕೆ ಹೇಳಿದರು. ಮೇಡಮ್, ಇವತ್ತು 3 ಉಪಚುನಾವಣೆಗಳಿವೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಮತದಾರರು ತೀರ್ಪು ನೀಡಿದ್ದಾರೆ. ಏನು ಹೇಳ್ತೀರಾ ಮೇಡಮ್? ಏನು ಹೇಳಬೇಕು, ತುಂಬ ಖುಷಿಯಾಗಿದೆ. ಹಾವೇರಿಯಲ್ಲಿ ಹೋಗಿದ್ವಿ, ಅಲ್ಲೆಲ್ಲ ನಮ್ಗೆ -ಪಾಯಿಂಟ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆಗ ನಮ್ಮ 3 ಕ್ಷೇತ್ರದಲ್ಲಿ -ಪಾಯಿಂಟ್ ಅಂತ ಎಲ್ಲ ಪ್ರೆಸ್ ಸರ್ವೆ ಮಾಡಿದಾಗ ನಮ್ಮ DCM ಸರ್ ಒಂದು ಮಾತು ಹೇಳಿದರು. ಆ ಪ್ರೆಸ್ ಸರ್ವೆನ ನಾನು ಸುಳ್ಳು ಮಾಡ್ತೀನಿ, 3 ಸೀಟು ಕಾಂಗ್ರೆಸ್ ಬರುತ್ತೆ ಅಂತ ನಮ್ಮ DCM ಅವರು ಹೇಳಿದ ಹಾಗೇನೆ 3 ಸೀಟು ಕಾಂಗ್ರೆಸ್ ಗೆದ್ದಿದೆ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ತಾರೆ ಅಂದ್ಬಿಟ್ಟು ವಿರೋಧ ಪಕ್ಷಗಳು ಧ್ವನಿ ಎತ್ತುತ್ತಾ ಇದ್ರು ಎಲ್ಲ ಪ್ರಚಾರಗಳಲ್ಲಿ. ಇವತ್ತು ಗ್ಯಾರಂಟಿ ಯೋಜನೆಗಳು ನಿಂತಿಲ್ಲ, ನುಡಿದಂತೆ ನಡೆದಿರೋ ಸರ್ಕಾರ. ಇವತ್ತೇನು ಹೇಳ್ತೀರಾ? ನಮ್ಮದು ನುಡಿದಂತೆ ನಡೆದಂಥ ಸರ್ಕಾರ ಎಲ್ರಿಗೂ ಗೊತ್ತಿದೆ. ಬಡವರ ಪಕ್ಷ ಇದು. ಬಡವರ ಪಕ್ಷ ಅಂತ ಕಾಂಗ್ರೆಸ್ಗೆ ಸ್ವ ಇಚ್ಛೆಯಿಂದ ಬಂದು ನಮ್ಮ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಅದು ಅವ್ರಿಗೆ ಗೊತ್ತು ಕಾಂಗ್ರೆಸ್ ಹೇಗಿದೆ, ನುಡಿದಂತ ನಡೆದಿದೆ ಈ ಸರ್ಕಾರ ಅಂತೇಳಿ. ನಾವು ಯಾವತ್ತೂ ಗ್ಯಾರಂಟಿ ಯೋಜನೆಗಳನ್ನು ನಾವು ಸುಳ್ಳು ಮಾಡಲ್ಲ. ಇನ್ನೂ ಹೆಚ್ಚಿಗೆ ಮಾಡುವಂಥ ಆಸೆ ಇದೆ ನಮ್ಮ ನಾಯಕರಿಗೆಲ್ಲ.